ವರ್ಷ ಭಾರಿ ವಿವಾದ ಹುಟ್ಟುಹಾಕಿದ್ದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಕಾಲಬೆರಕೆಯ ತುಪ್ಪ ಪೂರೈಕೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ಜರುಗಿದೆ. ಎಸ್, ನಂಬಲು ಅಸಾಧ್ಯ, ಆದರೆ ನಕಲಿ ತುಪ್ಪ ತಯಾರಿಸಲು ರಾಸಾಯನಿಕ ಪದಾರ್ಥ ಪೂರೈಸುತ್ತಿದ್ದ ದೆಹಲಿ ಮೂಲದ ವ್ಯಾಪಾರಿ ಅಜಯ್ ಕುಮಾರ್ ಸುಗಂಧನನ್ನ ವಿಶೇಷ ತನಿಖಾ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಲಡ್ಡು ಪ್ರಸಾದ ತಯಾರಿಸಲು ಆಂಧ್ರ ಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ರಾಸಾಯನಿಕ ಬೆರೆಸಿದ ನಕಲಿ ತುಪ್ಪ ಪೂರೈಸಿದ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಮುಖ ಬೆಳವಣಿಗೆಯೊಂದು ಜರುಗಿದೆ. ಉತ್ತರಾಖಂಡ ಮೂಲದ ಭೋಲೆ ಬಾಬಾ ಡೈರಿಗೆ ರಾಸಾಯನಿಕ ಪದಾರ್ಥಗಳನ್ನು ಪೂರೈಸ್ತಾ ಇದ್ದ ದೆಹಲಿ ಮೂಲದ ವ್ಯಾಪಾರಿಯನ್ನ ವಿಶೇಷ ತನಿಖಾ ತಂಡ ಬಂಧಿಸಿದೆ. ಬಂಧಿತನನ್ನ ಅಜಯ್ ಕುಮಾರ್ ಸುಗಂಧ ಎಂದು ಗುರುತಿಸಲಾಗಿದ್ದು, ತಿರುಮಲ ತಿರುಪತಿ ದೇವಸ್ಥಾನಂ ಆಡಳಿತದಲ್ಲಿರುವ ತಿರುಪತಿ ದೇವಸ್ಥಾನದ ಲಡ್ಡು ತಯಾರಿಕೆಗೆ ಕಲಬೆರಕೆಯ ತುಪ್ಪ ಬಳಸಲಾಗಿದೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಕಳೆದ ವರ್ಷದಿಂದ ತನಿಖೆ ನಡೆಸಲಾಗ್ತಾ ಇದೆ. ಕಲಬೆರಕೆ ತುಪ್ಪ ಪೂರೈಸ್ತಾ ಇದ್ದ ಭೋಲೆ ಬಾಬಾ ಡೈರಿಗೆ ಅಜಯ್ ಕುಮಾರ್ ಹಲವು ರಾಸಾಯನಿಕ ಪದಾರ್ಥಗಳನ್ನ ಒದಗಿಸ್ತಾ ಇದ್ದ. ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ A16 ಅಪರಾಧಿ ಅಂತ ಅನಿಸಿಕೊಂಡಿರುವಂತಹ ಅಜಯ್ ಕುಮಾರ್ ಭೋಲೆ ಬಾಬಾ ಡೈರಿ ನಿರ್ದೇಶಕರಾದ ಪ್ರೊಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ಅವರೊಂದಿಗೆ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದ ಎಂದು ವರದಿಯೊಂದು ತಿಳಿಸಿದೆ. SIT ಅಧಿಕಾರಿಗಳ ಪ್ರಕಾರ ಅಜಯ್ ಕುಮಾರ್ ಸುಮಾರು 7 ವರ್ಷಗಳಿಂದ ಭೋಲೆ ಬಾಬಾ ಡೈರಿಗೆ ಪಾಮ್ ಆಯಿಲ್ ಸಂಸ್ಕರಣೆಯಲ್ಲಿ ಬಳಸುವ ಮೊನೋಗ್ಲಿಸರೈಡ್, ಅಸೆಟಿಕ್ ಆಸಿಡ್ ಮತ್ತು ಎಸ್ಟರ್ಗಳನ್ನು ಪೂರೈಸ್ತಾ ಇದ್ದ. ಈ ರಾಸಾಯನಿಕಗಳನ್ನ ದಕ್ಷಿಣ ಕೊರಿಯಾದಿಂದ ಆಮದು ಮಾಡಿಕೊಂಡು ಡೈರಿಗೆ ವಿತರಿಸಲಾಗ್ತಿತ್ತು. ಶುದ್ಧ ತುಪ್ಪದಂತೆ ಕಾಣಲು, ಸುವಾಸನೆ ಹೊಂದಲು ಪಾಮ್ ಎಣ್ಣೆಯನ್ನ ರಾಸಾಯನಿಕ ಪದಾರ್ಥಗಳೊಂದಿಗೆ ಬೆರೆಸಲಾಗ್ತಾ ಇತ್ತು. ಹೀಗೆ ತಯಾರಿಸಿದ ಕಲಬೆರಕೆ ತುಪ್ಪವನ್ನ ವೈಷ್ಣವಿ ಮತ್ತು AR ಡೈರಿ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ TTDಗೆ ವಿಸ್ತರಿಸಲಾಗ್ತಿತ್ತು. ಈ ಬಗ್ಗೆ ತನಿಖಾ ಅಧಿಕಾರಿಗಳು ವಿವರಿಸಿದ್ದಾರೆ. 90%ಕ್ಕಿಂತ ಹೆಚ್ಚು ಪ್ರಮಾಣದ ಲಡ್ಡು ಈ ಕಲಬೆರಕೆ ತುಪ್ಪದಿಂದ ತಯಾರಿಸಿರುವ ಶಂಕೆ ವ್ಯಕ್ತವಾಗಿದೆ. ಭೋಲೆ ಬಾಬಾ ಡೈರಿ ನಿರ್ದೇಶಕರೊಂದಿಗೆ ಅಜಯ್ ಕುಮಾರ್ ವ್ಯವಹಾರ ಹೊಂದಿರುವ ಬಗ್ಗೆ ರಾಸಾಯನಿಕ ಪದಾರ್ಥ ಪೂರೈಸಿರುವ ಪುರಾವೆಗಳನ್ನು ಸಂಗ್ರಹಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. 3 ದಿನಗಳ ಹಿಂದೆ ಆತನನ್ನ ದೆಹಲಿಯಲ್ಲಿ ಬಂಧಿಸಿ ತಿರುಪತಿಗೆ ಕರೆತರಲಾಗಿದೆ. SIT ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಿ ನೆಲ್ಲೂರು ACB ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಸದ್ಯ ಆತನನ್ನ ನವೆಂಬರ್ 21ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, 2024ರ ಸೆಪ್ಟೆಂಬರ್ನಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ N ಚಂದ್ರಬಾಬು ನಾಯ್ಡು ಹಿಂದಿನ YSRCP ಸರ್ಕಾರದ ಅವಧಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದವನ್ನ ಪ್ರಾಣಿಗಳ ಕೊಬ್ಬಿನೊಂದಿಗೆ ಕಲಬೆರಕೆ ಮಾಡಿದ ತುಪ್ಪದಿಂದ ತಯಾರಿಸಲಾಗಿತ್ತು ಅಂತ ಆರೋಪ ಮಾಡಿದ್ರು. ಇದಾದ ಬಳಿಕ ವಿವಾದ ಭುಗಿಲೆದ್ದಿತ್ತು. ನಂತರ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ SITಯನ್ನ ರಚನೆ ಮಾಡಲಾಗಿದ್ದು, TTD ಬಳಸುವ ತುಪ್ಪದ ಖರೀದಿ ದಾಖಲೆಗಳು, ಪೂರೈಕೆ ಜಾಲ ಮತ್ತು ಗುಣಮಟ್ಟ ಪರೀಕ್ಷಾ ವಿಧಾನಗಳನ್ನು ಪರಿಶೀಲಿಸಲು ಪ್ರಾರಂಭ ಮಾಡಲಾಗಿತ್ತು. ಇದಾದ ಬಳಿಕ ಇಷ್ಟೆಲ್ಲ ಪ್ರಕರಣ ಹೊರಬಿದ್ದಿರುವಂಥದ್ದು.